ವಿಶ್ವಗುರುವಿನ ಮೇಲೆ ಶುಭಂ ರವರ ಪತ್ನಿ ಕೋಪಗೊಂಡಿದ್ಯಾಕೆ? ಮೋದಿಯವರ ಬಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ ಶುಭಂ ಅವರ ಪತ್ನಿ. ನಮಸ್ಕಾರ. 2025ರ ಏಪ್ರಿಲ್ನಲ್ಲಿ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿ ಮತ್ತು ನಂತರದಲ್ಲಿ ನಡೆದ ಆಪರೇಷನ್ ಸಿಂಧೂರ ಕುರಿತು ಸಂಸತ್ ಅಧಿವೇಶನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತಾಡಲೇಬೇಕು. ಈ ಬಗ್ಗೆ ದೇಶದ ನಾಗರಿಕರಿಗೆ ಮೋದಿ ಅವರು ಉತ್ತರವನ್ನ ನೀಡಬೇಕು ಅಂತ ವಿಪಕ್ಷಗಳು ಪಟ್ಟನ್ನ ಹಿಡಿದಿದ್ವು. ಆದ್ರೆ ವಿಪಕ್ಷಗಳ ಪ್ರಶ್ನೆಗಳಿಗೆ ಪ್ರಧಾನಿ ಮೋದಿ ಆದಿಯಾಗಿ ಸರ್ಕಾರದ ಸಚಿವರು ಸಮರ್ಪಕ ಉತ್ತರವನ್ನ ನೀಡುವಲ್ಲಿ ವಿಫಲರಾಗಿದ್ದಾರೆ. ಹಾರಿಕೆಯ ಉತ್ತರಗಳು ಮತ್ತು ದೀರ್ಘ ಭಾಷಣಗಳನ್ನ ಮಾಡಿ ಚರ್ಚೆಯಿಂದ ನುಣುಚಿಕೊಂಡಿದ್ದಾರೆ ಅಂತ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಈ ನಡುವೆ ಮತ್ತೊಂದು ವಿಚಾರ ಮುನ್ನೆಲೆಗೆ ಬಂದಿದೆ. ಹೌದು, ಪಹಲ್ಗಾಮ್ನಲ್ಲಿ 26 ಭಾರತೀಯರು ಬಲಿಯಾಗಿದ್ದಾರೆ. ಲೋಕಸಭೆಯಲ್ಲಿ ಮೋದಿ ಅವರು ತಮ್ಮ ಭಾಷಣದಲ್ಲಿ ಈ ಬಗ್ಗೆ ಉಲ್ಲೇಖ ಮಾಡೇನೇ ಇಲ್ಲ. ನನ್ನ ಫೇವರೇಟ್ ನಂದಿನಿ ಚೀಸ್, ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್. ಈ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ ಶುಭಂ ಅವರ ಪತ್ನಿ ANIಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಪಹಲ್ಗಾಮ್ ದಾಳಿಯಲ್ಲಿ ಮೃತಪಟ್ಟ ಶುಭಂ ದ್ವಿವೇದಿ ಅವರ ಪತ್ನಿ ಐಶಾನ್ಯ ದ್ವಿವೇದಿ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಧಾನಿ ಮೋದಿ ಅವರು ಎಲ್ಲವನ್ನೂ ಕೂಡ ಸಂಸತ್ತಿನಲ್ಲಿ ವಿವರವಾಗಿ ಹೇಳಿದ್ರು. ಆದರೆ ಪಹಲ್ಗಾಮ್ನಲ್ಲಿ ಮೃತಪಟ್ಟ 26 ಮಂದಿ ಬಗ್ಗೆ ತಮ್ಮ ಭಾಷಣದಲ್ಲಿ ಮೋದಿ ಅವರು ಉಲ್ಲೇಖನೆ ಮಾಡಿಲ್ಲ ಅಂತ ಹೇಳಿದ್ದಾರೆ. बहुत बड़ा दुख है मेरा कि उन्होंने उन 26 लोगों के लिए कुछ नहीं बोला. जहां प्रियंका गांधी जी और राहुल गांधी जी उन दोनों को भी मैं थैंक यू बोलूंगी कि उन्होंने उन 26 लोगों की बात करी है. शुभम का भी नाम लिया था उन्होंने पार्लियामेंट में. बट मुझे इस चीज का दुख है. इवन मैं एक्सपेक्ट कर रही थी कि आज PM सर कुछ तो उन 26 लोगों की बात करेंगे, उन 26 लोगों के रिस्पेक्ट के लिए कुछ तो बोलेंगे. बट ये नहीं बोला. इस चीज का मुझे बहुत ಪಹಲ್ಗಾಮ್ ದಾಳಿಯ ನಂತರ ಸರ್ಕಾರ ಯಾಕೆ ಏನು ಮಾಡಿಲ್ಲ ಅಂತ ಪ್ರತಿಪಕ್ಷಗಳು ಪ್ರಶ್ನೆಯನ್ನ ಮಾಡಿದ್ವು. ನಂತರ ಆಪರೇಷನ್ ಸಿಂಧೂರ ನಡೀತು. ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸಿದಾಗಲೂ ಕೂಡ ಪ್ರತಿಪಕ್ಷಗಳು ಪ್ರಶ್ನೆಯನ್ನ ಮಾಡಿದ್ವು. ಆಗ ಮೋದಿ ಅವರು ಸರ್ಕಾರ ತನ್ನಿಂದ ಸಾಧ್ಯ ಆದದನ್ನ ಮಾಡ್ತಾ ಇದೆ, ಎಲ್ಲವನ್ನೂ ಕೂಡ ಪದೇ ಪದೇ ಸಾಬೀತುಪಡಿಸೋ ಅಗತ್ಯ ಇಲ್ಲ ಅಂತ ಮೋದಿ ಅವರು ಹೇಳಿದ್ರು. ಆದ್ರೆ ಈಗ ನನಗೆ ಹೆಚ್ಚು ನೋವನ್ನ ಉಂಟು ಮಾಡ್ತಾ ಇರೋ ವಿಷಯ ಏನಂದ್ರೆ, ಪ್ರಧಾನಿ ಪಹಲ್ಗಾಮ್ ದಾಳಿಯಲ್ಲಿ ಮೃತಪಟ್ಟ 26 ಜನರ ಬಗ್ಗೆ ಯಾವುದೇ ಉಲ್ಲೇಖವನ್ನ ಮಾಡಿಲ್ಲ ಅನ್ನೋದಾಗಿದೆ ಅಂತ ಹೇಳಿದ್ದಾರೆ. ಮುಂದುವರೆದು ಮಾತನಾಡಿದ ದ್ವಿವೇದಿ ಅವರು, ಇದೇ ಸಮಯದಲ್ಲಿ ಪ್ರಿಯಾಂಕಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರು ಪಹಲ್ಗಾಮ್ ದಾಳಿಯಲ್ಲಿ ಮೃತಪಟ್ಟ 26 ಜನರ ಬಗ್ಗೆ ಉಲ್ಲೇಖವನ್ನ ಮಾಡಿದ್ದಾರೆ. ಅವರಿಗೆ ನಾನು ಧನ್ಯವಾದವನ್ನ ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಪ್ರಧಾನಿ ಮೋದಿ ಅವರು ಕೂಡ ಮೃತಪಟ್ಟ 26 ಜನರ ಬಗ್ಗೆ ಉಲ್ಲೇಖ ಮಾಡಿ ಮಾತಾಡ್ತಾರೆ ಅಂತ ನಾನು ಭಾವಿಸಿದ್ದೆ. ಆದ್ರೆ ಮೋದಿ ಅವರು ತಮ್ಮ ಸುದೀರ್ಘ ಭಾಷಣದಲ್ಲಿ ಎಲ್ಲಿಯೂ ಕೂಡ ಈ ಉಲ್ಲೇಖವನ್ನ ಮಾಡಿಲ್ಲ ಅಂತ ಹೇಳಿದ್ದಾರೆ. ಮುಂದುವರೆದು ಮಾತನಾಡಿದ ದ್ವಿವೇದಿ ಅವರು, ಕದನ ವಿರಾಮವನ್ನ ನಿಲ್ಲಿಸುವುದು ನಮ್ಮ ಸಶಸ್ತ್ರ ಪಡೆಗಳು ಮತ್ತು ಸರ್ಕಾರದ ನಿರ್ಧಾರ ಆಗಿರಬೇಕು. ಯಾವುದೇ ಮೂರನೇ ರಾಷ್ಟ್ರ ಅದರಲ್ಲಿ ಯಾವುದೇ ಪಾತ್ರವನ್ನ ಹೊಂದಿರಬಾರದು. ನಮ್ಮ ದೇಶ ತಾನೇ ನಿರ್ಧಾರಗಳನ್ನ ತೆಗೆದುಕೊಳ್ಳುವಷ್ಟು ಸಮರ್ಥವಾಗಿದೆ ಅಂತ ಐಶಾನ್ಯ ದ್ವಿವೇದಿ ಅವರು ಹೇಳಿದ್ದಾರೆ. ಸೊ ನೋಡಿದ್ರಲ್ಲ, ಪ್ರವಾಸಕ್ಕಂತ ಹೋದವರು ಉಗ್ರರ ದಾಳಿಗೆ ಬಲಿಯಾಗಿದ್ದಾರೆ. ಇದು ಸರ್ಕಾರದ ಹೊಣೆ. ಭದ್ರತಾ ಲೋಪನೆ ಇದಕ್ಕೆ ಕಾರಣ ಅಂತ ಆರೋಪ ಮಾಡಲಾಗಿತ್ತು. ಮಹಿಳೆಯರು ತಮ್ಮ ಕುಂಕುಮವನ್ನ ಕಳೆದುಕೊಂಡಿದ್ದಾರೆ ಅಂತ ಆಪರೇಷನ್ ಸಿಂಧೂರ ಅಂತ ಹೇಳಿ ಮೋದಿ ಅವರು ಆಪರೇಷನ್ ಸಿಂಧೂರವನ್ನ ಆರಂಭ ಮಾಡಿದ್ರು. ಆದರೆ ದೇಶದ ವಿಚಾರದಲ್ಲಿ ಮೂರನೇ ದೇಶ ಮೂಗು ತೂರಿಸಿ ಕದನ ವಿರಾಮವನ್ನ ಘೋಷಣೆ ಮಾಡಿತು. ನಾನೇ ಕದನ ವಿರಾಮವನ್ನ ಮಾಡಿಸಿದೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪದೇ 29 ಬಾರಿ ಇಡೀ ದೇಶದೆಲ್ಲೆಡೆ ಹೇಳ್ಕೊಂಡು ಬಂದಿದ್ದಾರೆ. ಆದರೆ ನಮ್ಮದೇ ಸದನದಲ್ಲಿ ನಿಂತ್ಕೊಂಡು ಮೋದಿ ಅವರು ಟ್ರಂಪ್ ಹೇಳಿದ್ದು ಸುಳ್ಳು ಅಂತ ಹೇಳಲಿಲ್ಲ. ಅಷ್ಟೇ ಅಲ್ಲ, ಪಹಲ್ಗಾಮ್ನಲ್ಲಿ ದುರಂತ ಸಾವನ್ನಪ್ಪಿದವರ ಬಗ್ಗೆ ದೇಶದ ಉನ್ನತ ಸದನವಾದ ಪಾರ್ಲಿಮೆಂಟ್ನಲ್ಲಿ ಈ ವಿಷಯದ ಬಗ್ಗೆ ಪ್ರಸ್ತಾಪ ಮಾಡಿ ಅವರ ಸಾವಿಗೆ ಸಂತಾಪವನ್ನ ಸೂಚಿಸಲಿಲ್ಲ. ಒಂದು ವೇಳೆ ಮೋದಿ ಅವರು ಈ ಕೆಲಸವನ್ನ ಮಾಡಿದ್ರೆ ನೊಂದವರ ಮನೆಯಲ್ಲಿ ಒಂದು ಕ್ಷಣ ಆದ್ರೂ ಕೂಡ ನೆಮ್ಮದಿಯ ನಿಟ್ಟುಸಿರು ಮೂಡ್ತಾ ಇತ್ತು. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ದೇಶದ ರಕ್ಷಣಾ ಸಚಿವರು, ಗೃಹ ಸಚಿವರು, ಪ್ರಧಾನಿಯವರಿಗೆ ಇಂತಹ ಸಂಗತಿಗಳು ನೆನಪಿಗೆ ಬರಲಿಲ್ವಾ? ಅಥವಾ ಇಂತಹ ವಿಚಾರಗಳು ನೆನಪಿಗೆ ಬರೋದೇ ಇಲ್ವಾ? ಆದರೆ ಮೋದಿಯವರು ಪಾರ್ಲಿಮೆಂಟ್ನಲ್ಲಿ ಮಾಡಿದ ಸುದೀರ್ಘ ಭಾಷಣದಲ್ಲಿ ಯಾವತ್ತೂ ಸಾವನ್ನಪ್ಪಿದ ನೆಹರು ಅವರ ಹೆಸರನ್ನ ಪದೇ ಪದೇ ಹೇಳ್ತಾ ಇದ್ರು. ಅನಗತ್ಯವಾದ ಸಂಗತಿಗಳನ್ನ ಎಳೆತಂದು ಕೇವಲ ಬಾಯಿ ಮುಚ್ಚಿಸೋ ಆಟಗಳು ಸಂಸತ್ತಿನಲ್ಲಿ ನಡೆದಿದ್ದಾವೆ. 11 ವರ್ಷ ಅಧಿಕಾರದಲ್ಲಿರೋ ಪಕ್ಷ ಮತ್ತು ಅದರ ಪ್ರಧಾನಿಯಾಗಿರೋ ಪ್ರಧಾನಿ ಮೋದಿಯವರಿಗೆ ದೇಶದಲ್ಲಿ ನಡೆದು ಹೋದ ಘೋರ ದುರಂತದ ಬಗ್ಗೆ ನೈತಿಕವಾದ ಹೊಣೆಗಾರಿಕೆ ಇರಬಾರ್ದಾ? ಎಲ್ಲವನ್ನೂ ಕೂಡ ಟೀಕೆ ಮಾಡಿ ಮಾತಾಡೋ ಮೋದಿಯವರಿಗೆ ಈ ವಿಚಾರ ನೆನಪಾಗ್ಲಿಲ್ವಾ?
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.